ನಮಸ್ಕಾರ ಸ್ನೇಹಿತರೆ. ದಿನವಿಡೀ ಮನೆ ಕೆಲಸ ಮಾಡುವ, ಅಡುಗೆ, ಸ್ವಚ್ಛತೆ, ಮಕ್ಕಳ ಆರೈಕೆ, ಬಟ್ಟೆ ಒಗೆಯುವುದು, ಮಾರುಕಟ್ಟೆಯಿಂದ ತರಕಾರಿ ತರುವುದು, ಮನೆ, ಕುಟುಂಬ ಮತ್ತು ಇದೆಲ್ಲವನ್ನು ಯಾವುದೇ ರಜೆ ಇಲ್ಲದೆ ಮಾಡುತ್ತಿದ್ದರೆ ಈ ವಿಡಿಯೋ ಕೇವಲ ನಿಮಗಾಗಿಯೇ ಇದೆ. ಏಕೆಂದರೆ ಮನೆ ಕೆಲಸ ಕಾಣುವಷ್ಟಕ್ಕಿಂತ ಹೆಚ್ಚು ಶ್ರಮ, ಒತ್ತಡ ಮತ್ತು ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ. ಅನೇಕ ಬಾರಿ ಮಹಿಳೆಯರು ಕೆಲಸದಲ್ಲಿ ಎಷ್ಟು ಮುಳುಗಿ ಹೋಗುತ್ತಾರೆ ಎಂದರೆ ತಮ್ಮ ಸ್ವಂತ ಆರೈಕೆಯನ್ನು ಮರೆತು ಬಿಡುತ್ತಾರೆ. ಇಂದು ನಾವು ಅಂತಹ 7 ಪ್ರಮುಖ ವಿಷಯಗಳ ಬಗ್ಗೆ ಮಾತನಾಡಲಿದ್ದೇವೆ. ಅವುಗಳನ್ನು ಪ್ರತಿಯೊಬ್ಬ ಮಹಿಳೆಯು ಖಂಡಿತವಾಗಿ ಅಳವಡಿಸಿಕೊಳ್ಳಬೇಕು. ಯಾರು ಬೆಳಗ್ಗಿನಿಂದ ರಾತ್ರಿಯವರೆಗೆ ಕುಟುಂಬಕ್ಕಾಗಿ ಓಡಾಡುತ್ತಿರುತ್ತಾರೋ ಈ ವಿಷಯಗಳು ಚಿಕ್ಕದಾಗಿ ಕಾಣುತ್ತವೆ, ಆದರೆ ನಿಮ್ಮ ಆರೋಗ್ಯ, ಮಾನಸಿಕ ಶಾಂತಿ ಮತ್ತು ಸಂತೋಷದ ಮೇಲೆ ಅಗಾಧ ಪರಿಣಾಮ ಬೀರುತ್ತವೆ. ಪ್ರಾರಂಭಿಸುವ ಮೊದಲು ಮನೆ ಹೊಳೆಯಬೇಕು ಎಂದು ನಿಮಗೆ ಅನಿಸಿದರೆ, ಅದೇ ರೀತಿ ನಿಮ್ಮ ಆರೋಗ್ಯವು ಹೊಳೆಯಬೇಕು ಮತ್ತು ಅದು ಉಳಿಯಬೇಕು ಎಂದು ಅನಿಸಿದರೆ ಈ ವಿಡಿಯೋ ಖಂಡಿತವಾಗಿ ಲೈಕ್ ಮಾಡಿ. ವಯಸ್ಸು 25 ಇರಲಿ ಅಥವಾ 55 ಇರಲಿ, ಆರೋಗ್ಯ ಎಲ್ಲರಿಗೂ ಒಂದೇ ರೀತಿ ಇರುತ್ತದೆ. ಆದ್ದರಿಂದ ಇದನ್ನು ನಿಮ್ಮ ಕುಟುಂಬದ ಮಹಿಳೆಯರೊಂದಿಗೆ ಹಂಚಿಕೊಳ್ಳಿ. ಮತ್ತು ನೀವು ಮೊದಲ ಬಾರಿಗೆ ನೋಡುತ್ತಿದ್ದರೆ ಇಂತಹ ಉಪಯುಕ್ತ ವಿಷಯಗಳು ತಪ್ಪಿ ಹೋಗಬಾರದೆಂದು ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಪ್ರಾರಂಭಿಸೋಣ. ನಿಮ್ಮ ದಿನವನ್ನು ಸುಲಭ, ಹಗೂರ ಮತ್ತು ಆನಂದದಾಯಕವಾಗಿಸುವ 7 ಪ್ರಮುಖ ವಿಷಯಗಳೊಂದಿಗೆ. 1. ನಿಮ್ಮ ದಿನದ ಆರಂಭವನ್ನು ಕೇವಲ ಕೆಲಸದಿಂದ ಅಲ್ಲ, ಸ್ವತಃ ನಿಮ್ಮಿಂದಲೇ ಮಾಡಿ. ಬೆಳಗ್ಗೆ ಎದ್ದಾಗ ನಿಮ್ಮ ತಲೆ 25 ಕೆಲಸಗಳ ಪಟ್ಟಿ ಮಾಡಲು ಶುರುವಾದರೆ ದಿನ ಇನ್ನೂ ಪ್ರಾರಂಭವಾಗದೆಯೇ ಆಯಾಸ ಮೊದಲೇ ಬಂದಿದೆ ಎಂದು ತಿಳಿಯಿರಿ. ಅನೇಕ ಮಹಿಳೆಯರು ಕಣ್ಣು ತೆರೆಯುತ್ತಲೇ ಯೋಚಿಸುತ್ತಾರೆ, ಮೊದಲು ಚಹಾ ಮಾಡಬೇಕು, ನಂತರ ಮಕ್ಕಳ ಡಬ್ಬಿ, ನಂತರ ಸ್ವಚ್ಛತೆ, ನಂತರ ಉಪಹಾರ, ನಂತರ ನೀರು ತುಂಬಿಸಬೇಕು, ನಂತರ ಬಟ್ಟೆ ಹಾಕಬೇಕು, ಯಾರದೋ ಫೋನ್ ಬಂತು, ಮತ್ತು ನಂತರ ಸ್ವತಃ ತನಗಾಗಿ ಏನು. ಆದರೆ ಇಲ್ಲಿನ ಅತಿ ದೊಡ್ಡ ರಹಸ್ಯವೆಂದರೆ ನಿಮ್ಮ ದಿನದ ಮನಸ್ಥಿತಿ, ನಿಮ್ಮ ಶಕ್ತಿ, ನಿಮ್ಮ ತಾಳ್ಮೆ ಇವೆಲ್ಲವೂ ಮೊದಲ 3 ನಿಮಿಷಗಳಲ್ಲೇ ನಿರ್ಧಾರವಾಗುತ್ತದೆ. ಆರಂಭ ಶಾಂತಿಯಿಂದ ಆದರೆ ದಿನ ಎಷ್ಟೇ ಓಡಾಟದಾಗಿದ್ದರೂ ನೀವು ಅದನ್ನು ನಗುತ್ತಾ ಪೂರೈಸಬಹುದು. ಆದ್ದರಿಂದ ಬೆಳಗಿನ ಆ 20-25 ನಿಮಿಷಗಳು ನಿಮ್ಮ ಶಕ್ತಿಯ ಬ್ಯಾಂಕ್. ಜನರು ಫೋನ್ ಚಾರ್ಜ್ ಮಾಡುವಂತೆ ಈ 20 ನಿಮಿಷಗಳು ನಿಮ್ಮನ್ನು ಚಾರ್ಜ್ ಮಾಡುತ್ತವೆ. ಕೇವಲ ಹಗೂರವಾದ ಸ್ಟ್ರೆಚಿಂಗ್, ಮುಖದ ಮೇಲೆ ನೀರಿನ ಸಿಂಚನ, ಬೆಚ್ಚಗಿನ ನೀರು ಮತ್ತು 5 ನಿಮಿಷ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದು. ಇಷ್ಟು ಚಿಕ್ಕ ಕೆಲಸ ನಿಮ್ಮ ಇಡೀ ದಿನವನ್ನೇ ಬದಲಾಯಿಸಬಹುದು. ಮಹಿಳೆಯರು ಹೆಚ್ಚಾಗಿ ಹೇಳುತ್ತಾರೆ, ನಮಗೆ ಸಮಯ ಸಿಗುವುದಿಲ್ಲ. ಆದರೆ ಸಮಯ ಸಿಗುವುದಿಲ್ಲ, ಅದನ್ನು ತೆಗೆಯಬೇಕಾಗುತ್ತದೆ. ಮತ್ತು ನೀವು ಅದನ್ನು ತೆಗೆಯದಿದ್ದರೆ ನಿಮ್ಮ ದೇಹ ಬೇಗ ನಿಮಗೆ ಲೆಕ್ಕ ನೆನಪಿಸುತ್ತದೆ. 2. ಪ್ರತಿ 2 ರಿಂದ 3 ಗಂಟೆಗಳಿಗೊಮ್ಮೆ ಏನಾದರೂ ತಿನ್ನಿ. ಖಾಲಿ ಹೊಟ್ಟೆಯಲ್ಲಿ ಮನೆ ಕೆಲಸ ಮಾಡುವುದರಿಂದ ಆಯಾಸ ಬರುತ್ತದೆ. ಅನೇಕ ಮಹಿಳೆಯರು ಬೆಳಗಿನಿಂದ ಮಧ್ಯಾಹ್ನದವರೆಗೆ ಕೇವಲ ನೀರು ಮತ್ತು ಚಹಾದ ಮೇಲೆಯೇ ನಡೆಯುತ್ತಿರುತ್ತಾರೆ. ಮನೆ ಕೆಲಸ ಶುರುವಾಗುತ್ತದೆ ಮತ್ತು ಮುಗಿಯುವುದೇ ಇಲ್ಲ, ಆದರೆ ಹೊಟ್ಟೆ ಖಾಲಿಯೇ ಇರುತ್ತದೆ. ಆ ದೇಹದ ಮೇಲೆ ಇಡೀ ಮನೆಯ ಜವಾಬ್ದಾರಿ ಇದೆ. ಅದೇ ದುರ್ಬಲವಾಗಿ ಬಿಟ್ಟರೆ ಮನೆಯ ಗತಿ ಏನಾಗುತ್ತದೆ? ಮನೆಯ ಕೆಲಸ ಹಗೂರ ಕೆಲಸವಲ್ಲ, ಅದು ಟ್ರೆಡ್ಮಿಲ್ನಲ್ಲಿ 2 ಗಂಟೆ ನಡೆಯುವಷ್ಟು ಕ್ಯಾಲೋರಿ ಸುಡುತ್ತದೆ. ಬೆಳಗ್ಗೆ ಎಲ್ಲರಿಗಾಗಿ ಪರಾಠ ಮಾಡುತ್ತೀರಿ, ಆದರೆ ಸ್ವತಃ ತನಗಾಗಿ ಒಣ ರೊಟ್ಟಿ ಗಡಿಬಿಡಿಯಲ್ಲಿ ತಿನ್ನುತ್ತೀರಿ. ಈ ಅಭ್ಯಾಸ ಹಂತ ಹಂತವಾಗಿ ನಿಮ್ಮನ್ನು ದುರ್ಬಲ, ಕಿರಿಕಿರಿಗೊಳ್ಳುವ ಮತ್ತು ಆಯಾಸಗೊಂಡವರನ್ನಾಗಿ ಮಾಡುತ್ತದೆ. ಆದ್ದರಿಂದ ಪ್ರತಿ 2 ರಿಂದ 3 ಗಂಟೆಗಳಿಗೊಮ್ಮೆ ಏನಾದರೂ ತಿನ್ನಿ. 1 ಹಣ್ಣು, 1 ಸೇಬು, 1 ಹಿಡಿ ಕಡಲೆ, 2 ಖಜೂರ,
ಅಥವಾ ಸ್ವಲ್ಪ ಹುರಿದ ಕಡಲೆಕಾಯಿ. ನಂಬಿ ಸ್ನೇಹಿತರೆ, ನಿಮ್ಮ ದೇಹ ನಿಮಗೆ ಧನ್ಯವಾದ ಹೇಳುತ್ತದೆ ಮತ್ತು ದಿನದ ಕೆಲಸ ಅರ್ಧ ಹಗೂರವಾಗಿ ಅನಿಸುತ್ತದೆ. ಹೊಟ್ಟೆಯಲ್ಲಿ ಇಂಧನ ಇದ್ದರೆ ನಿಮ್ಮ ಶಕ್ತಿಯ ಮೀಟರ್ ಎಂದಿಗೂ ಖಾಲಿ ಆಗುವುದಿಲ್ಲ. ಜಗತ್ತಿನ ಅತಿ ದೊಡ್ಡ ಶಕ್ತಿ ಎಂದರೆ ಪೂರ್ಣ ಶಕ್ತಿಯಿಂದ ಇರುವ ಮಹಿಳೆ, ಮತ್ತು ಅದನ್ನು ನೀವು ಆಗಬಹುದು. ಕೇವಲ ಈ ಇಂಧನವನ್ನು ಸಮಯಕ್ಕೆ ತುಂಬಿಸುತ್ತಿರಿ. 3. ನೀರು ಕಡಿಮೆ ಕುಡಿಯಬೇಡಿ. ನಿರ್ಜಲೀಕರಣ ಅಂದರೆ ಡಿಹೈಡ್ರೇಷನ್ ಎಂಬುವುದು ಮನೆಯಲ್ಲಿನ ಮಹಿಳೆಯರ ಅತಿ ದೊಡ್ಡ ಗುಪ್ತ ಶತ್ರು. ಮನೆಯಲ್ಲಿ ಕೆಲಸ ಮಾಡುವ ಮಹಿಳೆಯರು ನೀರು ಕುಡಿಯುವುದನ್ನೇ ಅತಿ ಹೆಚ್ಚು ಮುಂದೂಡುತ್ತಾರೆ. ಅಡುಗೆ ಮನೆಯಲ್ಲಿ ಬೆಂಕಿ ಉರಿಯುತ್ತಿರುತ್ತದೆ, ಹಬೆ ಬರುತ್ತಿರುತ್ತದೆ, ಬೆವರು ಬರುತ್ತಿರುತ್ತದೆ, ದೇಹ ಬಿಸಿಯಾಗುತ್ತದೆ. ಆದರೆ ನೀರು ಅರ್ಧ ಗ್ಲಾಸ್ ಅದರ ಮೇಲೆ. ದಿನದಲ್ಲಿ 2ರಿಂದ 3 ಬಾರಿ ಚಹಾ, ಒಮ್ಮೆ ಕಾಫಿ, ಮತ್ತು ನಿಮಗೆ ಬಾಯಾರಿಕೆ ಅನಿಸದಿದ್ದರೆ ನೀರು ಏಕೆ ಕುಡಿಯಬೇಕು ಎಂದೆನಿಸುತ್ತದೆ. ಏಕೆಂದರೆ ಇದು ಬಾಯಾರಿಕೆಯ ಆಟವಲ್ಲ, ಇದು ದೇಹದ ಅಗತ್ಯದ ಆಟ. ನಿರ್ಜಲೀಕರಣ ಹಂತ ಹಂತವಾಗಿ ನಿಮ್ಮ ದೇಹದ ಎಲ್ಲಾ ಶಕ್ತಿಯನ್ನು ಹೀರಿಬಿಡುತ್ತದೆ. ನಂತರ ದೇಹ ಭಾರವಾಗಿ ಅನಿಸುತ್ತದೆ, ಕಣ್ಣುಗಳು ಒಣಗುತ್ತವೆ, ಕೈ ಕಾಲುಗಳು ನೋವುತ್ತವೆ, ಜುಮ್ಮೆನಿಸುತ್ತದೆ, ಆಯಾಸ ಬರುತ್ತದೆ ಮತ್ತು ಕೆಲವೊಮ್ಮೆ ತಲೆ ಸುತ್ತು ಬರುತ್ತದೆ. ಆದರೆ ಮಹಿಳೆಯರು ಇದನ್ನು ನಿರ್ಲಕ್ಷ್ಯ ಮಾಡುತ್ತಾರೆ ಮತ್ತು ಹೇಳುತ್ತಾರೆ, ಕೆಲಸ ತುಂಬಾ ಇದೆ, ನಂತರ ನೀರು ಕುಡಿಯುತ್ತೇನೆ. ನಿಮ್ಮ ದೇಹ ಯಂತ್ರವಲ್ಲ, ಒಣಗಿದರೂ ಚಲಿಸುತ್ತಲೇ ಇರಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ನೀರಿನ ಬಾಟಲಿಯನ್ನು ದಿನವಿಡೀ ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ ಮತ್ತು ಪ್ರತಿ ಗಂಟೆಗೆ 3ರಿಂದ 4 ಗುಟುಕು ಖಂಡಿತ ತೆಗೆದುಕೊಳ್ಳಿ. ಹಂತ ಹಂತವಾಗಿ ತಲೆ ಹಗೂರವಾಗಿ ಅನಿಸುತ್ತದೆ, ನಿಮ್ಮ ಮುಖದ ಮೇಲೆ ಕಾಂತಿ ಬರುತ್ತದೆ ಮತ್ತು ಆಯಾಸ ಕಡಿಮೆ ಅನಿಸುತ್ತದೆ. ನೀರು ನಿಮ್ಮ ಆರೋಗ್ಯ ವಿಮೆ, ಉಚಿತವಾಗಿ ಸಿಗುತ್ತದೆ. ಕೇವಲ ನೀವು ನೀರು ಕುಡಿಯುವುದನ್ನು ನೆನಪಿಟ್ಟುಕೊಳ್ಳಬೇಕು ಅಷ್ಟೇ. 4. ಪದೇ ಪದೇ ಬಗ್ಗಿ ಕೆಲಸ ಮಾಡುವುದು ನಿಮ್ಮ ಸೊಂಟ ಮತ್ತು ಮೊಣಕಾಲುಗಳ ಶತ್ರು. ಹಂತ ಹಂತವಾಗಿ ದೇಹದ ಆಕಾರ ಬದಲಾಗುತ್ತದೆ. ನಿಮ್ಮ ಕೆಲಸ ಬಗ್ಗಿ ಮಾಡುವಂತದಾಗಿದ್ದರೆ ನಿಮ್ಮ ಸೊಂಟ, ಬೆನ್ನು ಮೂಳೆ ಮತ್ತು ಮೊಣಕಾಲುಗಳ ಮೇಲೆ ಸಾವಿರಾರು ಕಿಲೋಗಳಷ್ಟು ಅದೃಶ್ಯ ಒತ್ತಡ ಬೀಳುತ್ತದೆ. ಆರಂಭದಲ್ಲಿ ಏನೂ ಅನಿಸುವುದಿಲ್ಲ, ಆದರೆ 2 ವರ್ಷಗಳ ನಂತರ ಸೊಂಟದ ಆಕಾರ ಬದಲಾಗಲು ಶುರುವಾಗುತ್ತದೆ. ಅನೇಕ ಮಹಿಳೆಯರು ಹೇಳುತ್ತಾರೆ, ಸೊಂಟದಲ್ಲಿ ವಿಚಿತ್ರ ನೋವು ಇರುತ್ತದೆ. ಬಗ್ಗಿ ಏನಾದರೂ ಎತ್ತಿದರೆ ನೋವು ಹೆಚ್ಚಾಗುತ್ತದೆ. ಹೆಚ್ಚು ಹೊತ್ತು ನಿಂತರೆ ಕಾಲುಗಳು ನೋವುತ್ತವೆ. ಇದು ಇದ್ದಕ್ಕಿದ್ದಂತೆ ಆಗುವುದಿಲ್ಲ. ಇದು ಪ್ರತಿದಿನದ ತಪ್ಪಾದ ಭಂಗಿಯ ಎಚ್ಚರಿಕೆ. ವಿಶೇಷವಾಗಿ ಸಿಂಕ್ನಲ್ಲಿ ಪಾತ್ರೆ ತೊಳೆಯುವಾಗ ಅಥವಾ ತರಕಾರಿ ಹೆಚ್ಚುವಾಗ ನೀವು ನೆಲ ಒರೆಸುತ್ತಿದ್ದರೆ ನಿಮ್ಮ ಸೊಂಟ ಪ್ರತಿದಿನ ಶ್ರಮದ ಬಿಲ್ ಕಡಿತಗೊಳಿಸುತ್ತಿದೆ ಎಂದು ತಿಳಿಯಿರಿ. ಒಂದು ಚಿಕ್ಕ ಅಭ್ಯಾಸ, ಬಗ್ಗುವ ಬದಲು ಮೊಣಕಾಲು ಬಗ್ಗಿಸಿ ಕುಳಿತುಕೊಳ್ಳಿ. ಕೆಲಸ ಮಾಡುವಾಗ ಕಾಲುಗಳನ್ನು ಸ್ವಲ್ಪ ಮುಂದೆ ಇಡಿ. ಭಾರವಾದ ವಸ್ತುಗಳನ್ನು 2 ಕೈಗಳಿಂದ ಎತ್ತಿ. ಇದು ನಿಮ್ಮ ದೇಹದ ಭವಿಷ್ಯವನ್ನು ಉಳಿಸಬಹುದು. ದೇಹ ಕೇವಲ ಇಂದಿಗಾಗಿ ಅಲ್ಲ, ಇಡೀ ಜೀವನಕ್ಕಾಗಿ. ಪ್ರತಿದಿನ ಅದರ ಕಾಳಜಿ ವಹಿಸುವುದು ಅಗತ್ಯ. 5. ಪ್ರತಿ 2ರಿಂದ 3 ಗಂಟೆಗಳಿಗೊಮ್ಮೆ 5 ನಿಮಿಷಗಳ ಕಾಲ ನಿಮಗಾಗಿಯೇ ವಿರಾಮ ತೆಗೆದುಕೊಳ್ಳಿ. ಇದು ಕೇವಲ ವಿಶ್ರಾಂತಿ ಅಲ್ಲ, ಮಾನಸಿಕ ಚಿಕಿತ್ಸೆ. ಮನೆ ಕೆಲಸ ಎಂಬುವುದು ಎಂದಿಗೂ ಮುಗಿಯದ ಪುಸ್ತಕ. ಒಂದು ಕೆಲಸ ಮುಗಿಸಿದರೆ ಇನ್ನೊಂದು ಸಿದ್ಧವಾಗಿ ನಿಂತಿರುತ್ತದೆ. ಇದೇ ಚಕ್ರದಲ್ಲಿ ಮಹಿಳೆಯರು ಇಡೀ ದಿನ ಒಂದೇ ಉಸಿರಿನಲ್ಲಿ ಕೆಲಸ ಮಾಡುತ್ತಿರುತ್ತಾರೆ ಮತ್ತು ಮೆದುಳು ನಿರಂತರ ಒತ್ತಡದಲ್ಲಿ ಇರುತ್ತದೆ. ದೇಹ ಆಯಾಸಗೊಳ್ಳುತ್ತದೆ, ಆದರೆ ಮೆದುಳು ಅಷ್ಟೇ ಆಯಾಸಗೊಳ್ಳುತ್ತದೆ. ಆದ್ದರಿಂದ ಪ್ರತಿ 2-3 ಗಂಟೆಗಳಿಗೊಮ್ಮೆ ಕೇವಲ 5 ನಿಮಿಷಗಳ ಚಿಕ್ಕ ವಿರಾಮಗಳು ನಿಮ್ಮ ದೇಹ ಮತ್ತು ಮೆದುಳು ಎರಡನ್ನೂ ರೀಸೆಟ್ ಮಾಡುತ್ತವೆ. 5 ನಿಮಿಷ ಕುಳಿತುಕೊಳ್ಳಿ, ಕಣ್ಣು ಮುಚ್ಚಿ ಆಳವಾದ ಉಸಿರು ತೆಗೆದುಕೊಳ್ಳಿ, ಭುಜಗಳನ್ನು ಸಡಿಲಗೊಳಿಸಿ
ಈ 5 ನಿಮಿಷಗಳು ಮೆದುಳಿನಲ್ಲಿ ಸಂಗ್ರಹವಾದ ಎಲ್ಲ ಬಿಸಿಯನ್ನು ಹೊರಹಾಕುತ್ತವೆ ಮತ್ತು ಹೊಸ ಆಮ್ಲಜನಕವನ್ನು ಒಳಗೆ ತೆಗೆದುಕೊಳ್ಳುತ್ತವೆ. ನೀವು ವಿರಾಮ ತೆಗೆದುಕೊಂಡಾಗ ನಿಮ್ಮ ದೇಹಕ್ಕೆ ಅನಿಸುತ್ತದೆ, ಹೌದು, ನಾನು ಮುಖ್ಯ. ಹಂತ ಹಂತವಾಗಿ ಮನಸ್ಥಿತಿ ಸ್ಥಿರವಾಗುತ್ತದೆ, ಕಿರಿಕಿರಿ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಮನೆಯವರೊಂದಿಗೆ ಮಾತನಾಡುವಾಗ ತೊಂದರೆ ಅನಿಸುವುದಿಲ್ಲ. ಈ ವಿರಾಮಗಳು ನಿಮ್ಮ ದಿನದ ಚಿಕ್ಕ ಚಿಕ್ಕ ರಜೆಗಳಿದ್ದಂತೆ. ಅವು ನಿಮ್ಮ ಮಾನಸಿಕ ಶಾಂತಿಯನ್ನು ಕಾಪಾಡುತ್ತವೆ. 6. ಸ್ವತಃ ತನ್ನನ್ನು ಯಂತ್ರ ಎಂದು ಭಾವಿಸಬೇಡಿ. ಕೆಲಸವನ್ನು ಹಂಚಿಕೊಳ್ಳಲು ಕಲಿಯಿರಿ. ಇಲ್ಲದಿದ್ದರೆ ದೇಹ ಬಂಡಾಯ ಎಂದಿತು. ಮನೆಯಲ್ಲಿನ ಅನೇಕ ಮಹಿಳೆಯರು ದೊಡ್ಡ ತಪ್ಪು ಮಾಡುತ್ತಾರೆ. ಅವರಿಗೆ ಅನಿಸುತ್ತದೆ ಎಲ್ಲ ಕೆಲಸ ತಾವೇ ಮಾಡಬೇಕು ಎಂದು. ಆದರೆ ಈ ಆಲೋಚನಾ ಶೈಲಿ ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ರೀತಿ ಆಯಾಸಗೊಳಿಸುತ್ತದೆ. ನೀವು ಇಡೀ ಮನೆಯ ಕೆಲಸವನ್ನು ಒಬ್ಬಂಟಿಯಾಗಿಯೇ ಮಾಡಿದಾಗ ದೇಹ ಮತ್ತು ಮೆದುಳು ನಿರಂತರವಾಗಿ ಓವರ್ ಟೈಮ್ ಮಾಡುತ್ತವೆ. ಈ ಓವರ್ ಟೈಮ್ ಬರ್ನ್ಔಟ್ ಆಗಿ ಬದಲಾಗುತ್ತದೆ. ಅದನ್ನು ಮಹಿಳೆಯರು ಸಾಮಾನ್ಯ ಆಯಾಸ ಎಂದು ತಿಳಿದು ನಿರ್ಲಕ್ಷ್ಯ ಮಾಡುತ್ತಾರೆ. ಮನೆಯಲ್ಲಿ ಇಬ್ಬರು ಇದ್ದರೆ ಕೆಲಸ ಹಂಚಿಕೊಳ್ಳಬಹುದು. ಮಕ್ಕಳು ಚಿಕ್ಕವರಿದ್ದರೆ ಅವರ ವಯಸ್ಸಿಗೆ ಅನುಗುಣವಾಗಿ ಚಿಕ್ಕ ಕೆಲಸ ಕೊಡಿ. ಆಟಿಕೆಗಳನ್ನು ಜೋಡಿಸುವುದು, ಗಂಡ 5ರಿಂದ 7 ನಿಮಿಷಗಳ ಕೆಲಸ ಮಾಡಬಹುದು. ತರಕಾರಿ ಹೆಚ್ಚುವುದು ಅಥವಾ ಬಟ್ಟೆ ಮಡಚುವುದು. ಕೆಲಸ ಹಂಚಿಕೊಂಡರೆ ಜವಾಬ್ದಾರಿ ಅರ್ಧವಾಗುತ್ತದೆ ಮತ್ತು ದೇಹ ಶಾಂತವಾಗಿರುತ್ತದೆ. ಆದರೆ ಸೂಪರ್ ವುಮೆನ್ ಬರ್ನ್ಔಟ್ ಆಗಿ ತುಂಬಾ ಅಪಾಯಕಾರಿ. ಏಕೆಂದರೆ ನೀವು ಮನುಷ್ಯರು, ನಿಮ್ಮ ದೇಹಕ್ಕೆ ಪ್ರೀತಿ ಬೇಕು, ಕೇವಲ ಕೆಲಸವಲ್ಲ. 7. ದಿನ ಮುಗಿಯುವ ಮೊದಲು 10 ನಿಮಿಷ ಸ್ವತಃ ತನಗಾಗಿ ಇಟ್ಟುಕೊಳ್ಳಿ. ಇಲ್ಲಿಂದಲೇ ನಿಜವಾದ ಶಕ್ತಿ ಮರಳಿ ಬರುತ್ತದೆ. ದಿನವಿಡೀ ಕೆಲಸ ಮುಗಿದ ಮೇಲೆ ನಿಮ್ಮ ದೇಹಕ್ಕೆ ಒಂದು ಚಿಕ್ಕ ಭಾವನಾತ್ಮಕ ಸಮಾಧಾನ ಅಗತ್ಯ ಇರುತ್ತದೆ. ಇಡೀ ದಿನ ನೀವು ಬೇರೆಯವರಿಗಾಗಿ ಮಾಡಿದ್ದೀರಿ. ಯಾರಿಗೋ ಊಟ, ಯಾರಿಗೋ ಬಟ್ಟೆ, ಯಾರಿಗೋ ಸ್ವಚ್ಛತೆ, ಯಾರಿಗೋ ಔಷಧ, ಯಾರಿಗೋ ಡಬ್ಬಿ, ಯಾರಿಗೋ ಬ್ಯಾಗ್ ತುಂಬಿಸಿ ಕೊಟ್ಟಿದ್ದೀರಿ. ಆದರೆ ಸ್ವತಃ ತನಗಾಗಿ ಏನು ಮಾಡಿದ್ದೀರಿ? ದಿನದ ಕೊನೆಯ ಈ 10 ನಿಮಿಷಗಳು ನಿಮಗಾಗಿ ಬಹುಮಾನ. ಒಂದು ಹಗೂರವಾದ ನಡಿಗೆ, ಗಿಡಮೂಲಿಕೆ ಚಹಾ, ಒಂದು ಹಾಡು, ಒಂದು ಆಪ್ತ ಕ್ಷಣ, ಏನಾದರೂ ಹೊಸದು, ಕೇವಲ ನಿಮಗಾಗಿಯೇ ಇರುವಂತದ್ದು. ಈ ಸಮಯ ನಿಮ್ಮ ಆತ್ಮವನ್ನು ರೀಚಾರ್ಜ್ ಮಾಡುತ್ತದೆ. ಈ 10 ನಿಮಿಷಗಳು ನಿಮ್ಮ ಮೆದುಳಿಗೆ ಹೇಳುತ್ತವೆ, ಇಂದು ನೀವು ಬಹಳಷ್ಟು ಮಾಡಿದ್ದೀರಿ, ಈಗ ಸ್ವಲ್ಪ ಸ್ವತಃ ತನಗಾಗಿ ಬದುಕಿ. ಇದರಿಂದ ನಿಮ್ಮ ಮೆದುಳು ಶಾಂತವಾಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ ಮತ್ತು ರಾತ್ರಿ ಚೆನ್ನಾಗಿ ನಿದ್ರೆ ಬರುತ್ತದೆ. ನೀವು ಈ 10 ನಿಮಿಷಗಳನ್ನು ಪ್ರತಿದಿನ ಕೊಟ್ಟರೆ ಮರುದಿನದ ಮನಸ್ಥಿತಿ ಸಂಪೂರ್ಣ ಬದಲಾಗುತ್ತದೆ. ಇದು ಕೇವಲ ಸೆಲ್ಫ್ ಕೇರ್ ಅಲ್ಲ, ಇದು ಸೆಲ್ಫ್ ರೆಸ್ಪೆಕ್ಟ್. ಕೊನೆಯದಾಗಿ ಒಂದು ವಿಷಯ ನೆನಪಿಡಿ, ಮನೆ ನಿಮ್ಮದೇ, ಆದರೆ ದೇಹವು ನಿಮ್ಮದೇ. ಮತ್ತು ನೀವು ಸ್ವತಃ ತನ್ನನ್ನೇ ಆಯಾಸಗೊಳಿಸಿದರೆ ಮನೆಯ ಯಾವುದೇ ಕೆಲಸ, ಯಾವುದೇ ಸಂಬಂಧ, ಯಾವುದೇ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಲು ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಇಂದಿನಿಂದಲೇ ಈ 7 ವಿಷಯಗಳನ್ನು ಆರಂಭಿಸಿ. ನಿಮಗೆ ಸ್ವತಃ ಅನಿಸುತ್ತದೆ, ದೇಹ ಹಗೂರವಾಗಿದೆ, ಮನಸ್ಸು ಶಾಂತವಾಗಿದೆ ಮತ್ತು ಸಂತೋಷ ಹೆಚ್ಚಾಗಿದೆ ಎಂದು. ನಿಮ್ಮ ಅಸ್ತಿತ್ವದ ಮೇಲೆಯೇ ಇಡೀ ಮನೆ ನಿಂತಿದೆ. ಅದರ ಕಾಳಜಿ ವಹಿಸುವುದು ನಿಮ್ಮ ಹಕ್ಕು, ಕೆಲಸವಲ್ಲ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.